ಹಿರಿಯೂರು ತಾಲ್ಲೂಕಿನ ಬಬ್ಬೂರು ಫಾರಂ ಸಮೀಪದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ನಡೆದ ಕೃಷಿ ವಿಜ್ಞಾನ ಪ್ರಾಯೋಗಿಕ ಪರೀಕ್ಷೆ ಮತ್ತೆ ವಿವಾದದ ಕೇಂದ್ರಬಿಂದುವಾಗಿದೆ. ಮೇ 10ರಂದು ನಡೆದ ಪರೀಕ್ಷೆಯಲ್ಲಿ ರಾಜ್ಯದ 17 ಕೇಂದ್ರಗಳ ಪೈಕಿ ಹಿರಿಯೂರು ಕೇಂದ್ರದಲ್ಲೇ 74 ವಿದ್ಯಾರ್ಥಿಗಳು 200ಕ್ಕೆ 200 ಅಂಕ ಗಳಿಸಿದ್ದರಿಂದ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೋಮವಾರ ಮರುಪರೀಕ್ಷೆ ನಡೆಸಿತು. ಆದರೆ ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅತಿ ಕಠಿಣವಾಗಿತ್ತು ಎಂದು ಆರೋಪಿಸಿದ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದ ಹೊರಗೆ ಬಂದು ಪ್ರತಿಭಟನೆ ನಡೆಸಿದರು. ಆಕ್ರೋಶಗೊಂಡ ಕೆಲವರು ಕಿಟಕಿ ಗಾಜುಗಳನ್ನು ಪುಡಿಗೈದ ಘಟನೆ ಕೂಡ ನಡೆದಿದೆ. ಮೇ 10ರ ಪರೀಕ್ಷೆ ಸುಲಭವಾಗಿದ್ದ ಕಾರಣ ಉತ್ತಮ ಅಂಕಗಳು ಬಂದಿವೆ. ಅದನ್ನೇ ಅಕ್ರಮ ಎಂದು ಬಿಂಬಿಸಿ ಮರುಪರೀಕ್ಷೆ ನಡೆಸಿರುವುದು ಅನ್ಯಾಯ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾರದರ್ಶಕ ತನಿಖೆ ನಡೆಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಪೋಷಕರು ಮತ್ತು ವಿದ್ಯಾರ್ಥಿಗಳು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಬಗ್ಗೆ ದಾವಣಗೆರೆಯಿಂದ ಮರುಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿನಿ ಪವಿತ್ರ ಜನಧ್ವನಿಯೊಂದಿಗೆ ಏನು ಹೇಳಿದ್ದಾರೆ ನೀವೇ ಕೇಳಿ. ಫಸ್ಟ್ ಬಹಳ ಟಫ್ ಕೊಟ್ಟಿದ್ರು ಸರ್ ಕ್ವಶನ್ ಪೇಪರ್. ಒಂದ್ ಮೀಡಿಯಂ ಲೆವೆಲ್ ಗಾರೋ ಕೊಡ್ಬೇಕು ಅಟ್ ಲೀಸ್ಟ್. ಮೊದಲೇ ಬೇರೆ ಎಕ್ಸಾಮ್ ಬರ್ದ ಹೆಂಗ್ ಕೊಟ್ಟಿದ್ರು? ಮೊದ್ಲು ತುಂಬಾ ಈಸಿ ಕೊಟ್ಟಿದ್ರು. ಅದು ತುಂಬಾ ಈಸಿ ಕೊಟ್ಟಿದ್ದು ಅವ್ರ ಪ್ರಾಬ್ಲಮ್ ಸರ್, ನಮ್ ಪ್ರಾಬ್ಲಮ್ ಅಲ್ಲ. ಇವನ್ ಯಾವ ಮಾಲ್ ಪ್ರಾಕ್ಟೀಸ್ ಕೂಡ ನಡೆದಿಲ್ಲ, ಅವ್ರು ರೀ ಎಕ್ಸಾಮ್ ಮಾಡ್ತಿದ್ದಾರೆ ಅನ್ನೋದ್ ಕಾರಣದಕ್ಕೆ. ಆಯ್ತಾ, ಕಾಪಿ ಏನು ನಡೆದಿಲ್ಲ. ಕಾಪಿ ಏನು ನಿಮ್ಮ ವಿದ್ಯಾರ್ಥಿಗಳು ಬರೆದಿರ್ತಕ್ಕಂಥ ಎಕ್ಸಾಮ್. ಪೇಪರ್ ಲೀಕ್ ಆಗಿಲ್ಲ, ಕಾಪಿನೂ ಹೊಡೆದಿಲ್ಲ. ಜಸ್ಟ್ ಇವ್ರು ಕೊಟ್ಟಿರೋ ಪೇಪರ್ ಈಸಿಗೆ ನಾವೆಲ್ಲ ರೀ ಎಕ್ಸಾಮ್ ಬರ್ದಿರೋದು ಸರ್. ಬಟ್ ಈ ಟೈಮ್ ಪೇಪರ್ ಹೆವಿ ಕಷ್ಟ ಇತ್ತು. ನಮ್ ಸೆಂಟ್ರಲ್ ಬರ್ದವ್ರಿಗೆ ಯಾರಿಗೂ ಸೀಟ್ ಆಗಲ್ಲ. ನಾವೇನ್ ಮಾಡ್ಬೇಕು? ಇದು ಯಾವ ನ್ಯಾಯ ಸರ್? ನೀವು ಎಲ್ಲಿಂದ ಬಂದಿರಿ ಎಕ್ಸಾಮ್? ಎಲ್ಲಿಂದ ಬಂದಿದ್ರಿ? ನಾವು ದಾವಣಗೆರೆಯಿಂದ. ದಾವಣಗೆರೆಯಿಂದ ಬಂದಿದ್ರಾ? ಇವತ್ತು ಎಕ್ಸಾಮ್ ಬರೋದು ಟಫ್ ಇರೋದ್ರಿಂದ ವಿದ್ಯಾರ್ಥಿಗಳೆಲ್ಲ ಸ್ಟ್ರೈಕ್ ಮಾಡಿದಿರಾ? ಹಾ ಸರ್, ಬರ್ದು 2 ಬ್ಯಾಚ್ ಅಷ್ಟೇ ಹೊರಗ್ ಬಂದಿದ್ದಾರೆ. ಆಲ್ರೆಡಿ ಎಲ್ಲ ಸ್ಟ್ರೈಕ್ ಮಾಡ್ತಾರೆ. ಪೇರೆಂಟ್ಸ್ ಎಲ್ಲ ಒಳಗ್ ಬಂದು ಎಲ್ಲ ಗಲಾಟೆ ಮಾಡ್ತಾ ಇದ್ರು. ಸೊ ದಟ್ ನಮ್ನ ಹೊರಗಡೆ ಬಿಡ್ಲೇ ಇಲ್ಲ. ಈ ರೀತಿ ಇಂತ ಘಟನೆಗಳಿಂದ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂಥರ ಚಾಲಾಟ ಆಡ್ದಂಗ ಆಗುತ್ತೆ. ಆಡ್ತಾ ಇದಾರೆ ಸರ್, ಆಲ್ರೆಡಿ ಆಡ್ತಾ ಇದಾರೆ ಅವರು. ಅವ್ರ ಪೇಪರ್ ಈಸಿ ಕೊಟ್ಟಿದ್ದಕ್ಕೆ ನಾವ್ ಯಾಕೆ ಸರ್ ಈ ಎಕ್ಸಾಮ್ ಬರಿಬೇಕು? ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ. ಫಸ್ಟ್ ಮಕ್ಳದ್ದು ಭವಿಷ್ಯ ಯೋಚನೆ ಮಾಡಲ್ಲ. ಇವ್ರಿಗೆ ಹೆಂಗ್ ಇಷ್ಟ ಬರುತ್ತೋ ಹಂಗ್ ಮಾಡ್ತಾರೆ. ಅಷ್ಟೇ ಸರ್. ಸರಿ, ಓಕೆ ಮೇಡಮ್, ಥ್ಯಾಂಕ್ಸ್.